ತಲೆಮರೆಸಿಕೊಂಡಿರುವ ಭೈರತಿ ಬಸವರಾಜ್ ಬಂಧನಕ್ಕೆ ತೀವ್ರ ಹುಡುಕಾಟ ನಡೀತಾ ಇದೆ. 3 ತಂಡ ರಚನೆ ಮಾಡಿ ಸಿಐಡಿ ತಲಾಶ್ ನಡೆಸಿದೆ. ಈ ಮಧ್ಯೆ ನಾಳೆ ಭೈರತಿ ಬಸವರಾಜ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ 3 ತಂಡ ತಲಾಶ್. ನಾಳೆ ಮಾಜಿ ಸಚಿವರ ಬೇಲ್ ಭವಿಷ್ಯ ನಿರ್ಧಾರ. ಜುಲೈನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರವಾಗಿ ಹತ್ಯೆಯಾಗಿದ್ದ. ಈ ಕೊಲೆ ಹಿಂದೆ ಭೈರತಿ ಬಸವರಾಜ್ ಸೂತ್ರಧಾರಿ ಅನ್ನೋದು ಅವತ್ತಿನಿಂದಲೂ ಚರ್ಚೆ ಆಗ್ತಿದೆ. ಅಲ್ಲದೆ ಪ್ರಕರಣದ 5ನೇ ಆರೋಪಿ ಕೂಡ ಆಗಿದ್ದಾರೆ. ಇದೇ ಕೇಸ್ ಭೈರತಿ ಬಸವರಾಜ್ಗೆ ಸಂಕಷ್ಟ ತಂದೊಡ್ಡಿದೆ. ಮೊನ್ನೆಯಷ್ಟೇ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ವಿಚಾರಣೆ ಮುಂದೂಡಿದೆ. ಈ ನಡುವೆ ತಲೆಮರೆಸಿಕೊಂಡ ಭೈರತಿ ಬಸವರಾಜ್ಗೆ ಹುಡುಕಾಟ ನಡೆಯುತ್ತಿದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಅಂತ ರಾಜ್ಯದಿಂದ ರಾಜ್ಯಕ್ಕೆ ಜಂಪ್ ಆಗುತ್ತಿದ್ದಾರೆ ಭೈರತಿ. ಇತ್ತ ಸಿಐಡಿ ಅಧಿಕಾರಿಗಳು 3 ತಂಡ ರಚಿಸಿ ತಲಾಶ್ ನಡೆಸಿದ್ದಾರೆ. ಗೋವಾದಲ್ಲಿ ಕೊನೆಯದಾಗಿ ಮೊಬೈಲ್ ಲೊಕೇಶನ್ ತೋರಿಸಿದ್ದು ಅಲ್ಲೊಂದು ತಂಡ ಬೀಡು ಬಿಟ್ಟಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಜಂಪ್ ಆಗಿರಬಹುದು ಅಂತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ತಂಡ ಹುಡುಕಾಟ ನಡೆಸಿದೆ. ಇನ್ನೊಂದು ತಂಡ ಬೆಂಗಳೂರಿನಲ್ಲಿ ಭೈರತಿ ಆಪ್ತರ ಮೇಲೆ ಕಣ್ಣಿಟ್ಟಿದೆ. ಆಪ್ತರು ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಮಾನಿಟರ್ ನಡೀತಿದೆ. ಇನ್ನು ನಾಳಿನ ಕೋರ್ಟ್ ನಿರ್ಧಾರದ ಮೇಲೆ ಭೈರತಿ ಭವಿಷ್ಯ ನಿಂತಿದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಕೊಂಚ ರಿಲೀಫ್ ಆಗಲಿದೆ. ಇಲ್ಲವಾದ್ರೆ ಅರೆಸ್ಟ್ ಬಹುತೇಕ ಆಗೋದು ಪಕ್ಕಾ ಎನ್ನಲಾಗಿದೆ. ಹೀಗಾಗಿ ನಾಳಿನ ಕೋರ್ಟ್ ಆದೇಶದ ಮೇಲೆ ಭೈರತಿ ಬಸವರಾಜ್ ಭವಿಷ್ಯ ನಿಂತಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.